ಗೈಸ್ ವೆಲ್ಕಮ್ ಬ್ಯಾಕ್. ಇವತ್ತು ವೀಗಾ ಹೆಲ್ಮೆಟ್ ಒಂದು ಅನ್ಲಾಕ್ ಮಾಡಿ ನೋಡೋಣ. ಇದು ಅಮೆಜಾನಿಂದ ತರಿಸಿದೆ. ವೀಗಾ ಸಿನ್ಸ್ 1982 ಅಂತ ಬಾಕ್ಸ್ ಮೇಲಿದೆ, ಪ್ರೊಟೆಕ್ಟಿವ್ ಗೇರ್ಸ್ ಅಂತ. ಸೊ 1982 ಇಂದ ವೀಗಾ ಅನ್ನೋ ಬ್ರ್ಯಾಂಡು ಈ ಪ್ರೊಟೆಕ್ಟಿವ್ ಗೇರ್ಸ್ ತಯಾರಿ ಮಾಡ್ತಿದೆ. ಇದು ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಈ ಬಾಕ್ಸ್ ಓಪನ್ ಮಾಡಿಕೊಂಡ್ರೆ ಒಳಗಡೆ ಒಂದು ಚೀಲ ಇದೆ. ಇದ್ರೊಳಗಡೆ ಈ ಚೀಲದಲ್ಲಿ ಒಂದು ಹೆಲ್ಮೆಟ್ ಇದೆ. ಮತ್ತು ಬಾಕ್ಸ್ ಒಳಗಡೆ ನೋಡಿಕೊಂಡ್ರೆ ಏನೂ ಲೈಕ್ ಯೂಸರ್ ಮ್ಯಾನ್ಯುವಲ್ ಆಗಿರ್ಬೋದು ಈ ಥರದ್ದೇನೂ ಇಲ್ಲ ಇದರಲ್ಲಿ, ಬರೀ ಖಾಲಿ ಬಾಕ್ಸು. ಇನ್ನು ಈ ಹೆಲ್ಮೆಟ್ ನೋಡಿದ್ರೆ ಒಳಗಡೆ ಈ ಥರ ಇದೆ. ಇದು ನಾರ್ಮಲ್ ಕ್ಯಾರಿ ಬ್ಯಾಗ್ ಬರುತ್ತಲ್ವ, ಅದೇ ಥರ ಕ್ವಾಲಿಟಿ, ಅಂದರೆ ಸ್ವಲ್ಪ ಚೆನ್ನಾಗಿದೆ. ಕಾಟನ್ ಅನಿಸುತ್ತೆ, ಬಟ್ ಏನು ಮೆಟೀರಿಯಲ್ ಅಂತ ಗೊತ್ತಿಲ್ಲ. ಇದ್ರ ಮೇಲೆ ವೀಗಾ ಡಿಸೈನರ್ ಹೆಲ್ಮೆಟ್ಸ್ ಅಂತ ಇದೆ. ಇವರ ವೆಬ್ಸೈಟ್ ಕೂಡ ಇದ್ರ ಮೇಲೆ ಪ್ರಿಂಟ್ ಆಗಿದೆ, viga2.com ಅಂತ. ಅದಿರಲಿ. ಇನ್ನು ಈ ಹೆಲ್ಮೆಟ್ ವಿಷಯಕ್ಕೆ ಬಂದರೆ ನೋಡಿ, ಇದು ISI ಸರ್ಟಿಫೈಡು ಮತ್ತು ಡಾಟ್ ಸರ್ಟಿಫೈಡ್ ಕೂಡ. ಡಾಟ್ ಅಂತಂದರೆ ಅಮೇರಿಕಾದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ಸ್ ಅಂತ ಒಂದು ಡಿಪಾರ್ಟ್ಮೆಂಟು, ಅದು ಸರ್ಟಿಫೈಡು. ಈ ಡಾಟ್ ಸರ್ಟಿಫೈಡು ಇರೋದು ನಾವು ಇಂಡಿಯಾದಲ್ಲಿ ಯೂಸ್ ಮಾಡ್ಬೋದಾ ಅಂತಂದರೆ ಯೂಸ್ ಮಾಡ್ಬೋದು. ಡಾಟ್ ಸರ್ಟಿಫೈಡ್ ಇಂಡಿಯಾದಲ್ಲಿ ಮ್ಯಾಂಡೇಟ್ರಿ ಇಲ್ಲ, ISI ಮಾತ್ರ ಮ್ಯಾಂಡೇಟ್ರಿ. ಬಟ್ ಇನ್ ಕೇಸ್ ನೀವು ಡಾಟ್ ಸರ್ಟಿಫೈಡ್ ಇರೋ ಹೆಲ್ಮೆಟ್ ನಿಮಗೆ ಸಿಕ್ಕಿದ್ರೆ ಒಳ್ಳೇದಂತಲೇ ಹೇಳ್ಬೋದು. ಲೈಕ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸು ನಿಮ್ಮ ಹೆಲ್ಮೆಟಲ್ಲಿ ಇದೆ ಅಂತ. ಇನ್ನು ಬ್ಯಾಕ್ ಸೈಡ್ ನೋಡಿಕೊಂಡ್ರೆ ಇದರ ವೆಯ್ಟ್ ಮೆನ್ಷನ್ ಮಾಡಿದ್ದಾರೆ, 1200 ಗ್ರಾಮ್ ಅಂತ ಅಷ್ಟೇ. ಮ್ಯಾಕ್ಸ್ ಏರ್ ಫ್ಲೋ ಅಂತ ಬರೆದಿದ್ದಾರೆ. ಬ್ಯಾಕ್ ಸೈಡು ಆಬ್ವಿಯಸ್ಲಿ ಬ್ರ್ಯಾಂಡಿಂಗ್ ಇದೆ ವೀಗಾ ಅಂತ, ಡಾಟ್ ಸರ್ಟಿಫೈಡ್ ಸೀಲು, ISI ಸೀಲ್ ಇದೆ. ಮತ್ತು ಇಲ್ಲಿ 2 ವೆಂಟ್ಸ್ ಇದೆ. ಲೈಕ್ ನಾವು ರೈಡ್ ಮಾಡುವಾಗ ಒಳಗಡೆ ಇರೋ ಗಾಳಿನ ಆಚೆ ಪುಷ್ ಮಾಡೋದಕ್ಕೆ. ಮತ್ತು ಇಲ್ಲೊಂದು ವೆಂಟ್ ಇದೆ ಫ್ರಂಟ್ ಸೈಡಿಂದ ಫ್ರೆಶ್ ಏರ್ನ ತಗೊಳ್ಳೋದಕ್ಕೆ, ಇದು ಎಕ್ಸಾಸ್ಟ್ ಮಾಡೋದಕ್ಕೆ. ಸೊ ವೀಕ್ಷಕರೇ, ಈ ಥರ ಇದೆ. ಇದು ಸೈಜ್ ಬಂದು XL. ಮತ್ತು ಈ ವೈಸರ್ ಬಗ್ಗೆ ನೋಡಿಕೊಂಡ್ರೆ ಇದು ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಅಂತ ಇದ್ರ ಮೇಲೆ ಬರೆದಿದ್ದಾರೆ. ಇದು ಸ್ಟಿಕ್ಕರ್ ತೆಗೆದ್ಬಿಡೋಣ, ಇದ್ರ ಮೇಲಿರೋದು. ಸೊ ಈ ಥರ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ. ಇದ್ರ ಮೇಲೆ ಏನೇನೋ ಬರೆದಿದ್ದಾರೆ, ಅದೇನು ಓದೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಮತ್ತು ವೈಸರ್ ನೋಡ್ಕೊಳ್ಳಿ, ಈ ಥರ ಇದೆ. ಮತ್ತು ಎಸ್ಪೆಷಲಿ ಇದರಲ್ಲಿ ಡಿಸೈನು ಇಷ್ಟು ಚೆನ್ನಾಗಿರೋದಕ್ಕೆ ಏನು ರೀಸನ್ನು ಅಂತಂದರೆ, ಈ ವೈಸರು ಕಂಪ್ಲೀಟ್ ಇಲ್ಲಿವರೆಗೂ ಇದೆ. ಇದ್ರ ಮೇಲೆ ಈ ಪ್ಲಾಸ್ಟಿಕ್ಕು ಈ ಥರ ಇದೇನೂ ಇಲ್ಲ, ಸ್ವಲ್ಪ ಪ್ರೀಮಿಯಂ ಲುಕ್ ಕಾಣುತ್ತೆ ಇದು. ಮತ್ತು ಇದ್ರ ಒಳಗಡೆ ಇನ್ನೊಂದು ವೈಸರ್ ಇದೆ, ಸ್ಮೋಕ್ಡ್ ವೈಸರು. ಇದು ನೋಡಿ, ಯೂಸ್ ಓನ್ಲಿ ಫಾರ್ ಡೇ ಟೈಮ್ ಅಂತ ಬರೆದಿದ್ದಾರೆ. ಆ್ಯಕ್ಚುಲಿ ಒಂದು ಕಾಲದಲ್ಲಿ ಒಂದು ಟ್ರೆಂಡ್ ಇತ್ತು ಬ್ಲ್ಯಾಕ್ ವೈಸರ್ ಇರೋದು ಯೂಸ್ ಮಾಡೋದು. ಸೊ ತುಂಬ ಜನ ಬ್ಲ್ಯಾಕ್ ವೈಸರ್ ಪ್ರಿಫರ್ ಮಾಡ್ತಾಯಿದ್ರು. ಆದರೆ ಅದು ಡೇ ಟೈಮಲ್ಲಿ ಯೂಸ್ ಆಗ್ತಿತ್ತು. ನೈಟ್ ಟೈಮಲ್ಲಿ ಎಲ್ಲಾದರೂ ಹೋಗಬೇಕು ಅಂತಂದರೆ ವೈಸರ್ ಕ್ಲೋಸ್ ಮಾಡಿಕೊಂಡ್ರೆ ದಾರಿನೇ ಕಾಣೋದಿಲ್ಲ. ವೈಸರ್ ತೆಗೆದ್ರೆ ಗಾಳಿ ಧೂಳು ಎಲ್ಲ ಕಣ್ಣಲ್ಲಿ ಹೋಗ್ತಿತ್ತು. ಸೊ ಈ ಪ್ರಾಬ್ಲಮ್ನ ಇವರು ರೆಕ್ಟಿಫೈ ಮಾಡೋದಕ್ಕೆ ಈ ಥರ ಒಂದು ಡಬಲ್ ವೈಸರ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಇದು ನಿಮಗೆ ಕಲರ್ ಬೇರೆ ಬೇಕಂದ್ರೂ ಹಾಕೋಬೋದು. ಸೊ ಈ ಥರ ನಿಮಗೆ ಇದೊಂದು ಆಪ್ಷನ್ ಇದೆ. ಇದು ಸ್ಮೋಕ್ ಕ್ರೋಮ್ ವೈಸರು, UV ಪ್ರೊಟೆಕ್ಷನ್ ಕೂಡ ಇದೆ. ಸೊ ಡೇ ಟೈಮಲ್ಲಿ ಬಿಸಿಲು ಕಾಲದಲ್ಲಿ ಏನಾದರೂ ನೀವು ಔಟ್ಸೈಡ್ ಗಾಡಿ ಓಡಿಸ್ತಾ ಇದ್ದರೆ ಬಿಸಿಲಿಂದ UV ರೇಸ್ ಅನ್ನೋದು ನಿಮ್ಮ ಕಣ್ಣಿಗೆ ಹೋಗದೇ ಇರೋ ಥರ ಇದು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಈ ವೈಸರ್ ಕೂಡ ಸಿಗುತ್ತೆ. ಈ ಮಾಡೆಲ್ ಹೆಲ್ಮೆಟ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, 3 ಇಯರ್ಸ್ ಆಯಿತು. 3 ಇಯರ್ಸ್ 4 ಇಯರ್ಸ್ ಆದಮೇಲೆ ಹೆಲ್ಮೆಟ್ ಚೇಂಜ್ ಮಾಡಬೇಕು. ಯಾಕಂತಂದರೆ ನಾನು ಅದನ್ನು ರೆಗ್ಯುಲರಾಗಿ ವಾಶ್ ಮಾಡೋದು, ಮೇಂಟೆನೆನ್ಸ್ ಮಾಡೋದು ಏನು ಮಾಡಿರಲಿಲ್ಲ. ಅದರಿಂದಾಗಿ ಈಗ ಚೇಂಜ್ ಮಾಡೋಕ್ಕಾಯಿತು. ಬಟ್ ವೈಸರ್ಸ್ ನಾನು ತುಂಬ ರಿಪ್ಲೇಸ್ ಮಾಡಿದ್ದೀನಿ. ಒರಿಜಿನಲ್ ವೈಸರು ಬರೀ 220 ರುಪೀಸ್ ಏನೋ ಇದೆ ಅಮೆಜಾನಲ್ಲಿ. ವಿತ್ ಈ ಕ್ಲ್ಯಾಂಪ್ಸ್ ಕೂಡ ಸಿಗುತ್ತೆ. ಇನ್ ಕೇಸ್ ಈ ಕ್ಲ್ಯಾಂಪ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ನಿಮಗೆ ವೈಸರ್ ಆರ್ಡರ್ ಮಾಡಿಕೊಂಡ್ರೆ ಕ್ಲ್ಯಾಂಪು ಕೂಡ ಫ್ರೀಯಾಗಿ ಸಿಗುತ್ತೆ. ವೈಸರ್ ಓಪನ್ ಮಾಡೋದು ಹೇಗೆ ಅಂತಂದರೆ, ಈ ಬಟನ್ ಇದೆ ಅಲ್ವಾ, ಇದು ಪ್ರೆಸ್ ಮಾಡಬೇಕು. ಸೇಮ್ 2 ಕಡೆನೂ ಅಷ್ಟೇ, 2 ಬಟನ್ ಪ್ರೆಸ್ ಮಾಡಿ ಈ ಥರ ತೆಗಿಬೇಕು. ಪ್ರೆಸ್ ಮಾಡಿ ಇದನ್ನು ಸ್ವಲ್ಪ ಈ ಥರ ಶೇಕ್ ಮಾಡಿದ್ರೆ ಆಚೆ ಬರುತ್ತೆ. ಸೊ ನೋಡಿದ್ರಲ್ವ, ಈ ಥರದ ವೈಸರು. ಇದು ಮೇ ಬಿ ಪಾಲಿಕಾರ್ಬೋನೇಟ್ ಅನಿಸುತ್ತೆ. ಅಂದರೆ ಕೆಳಗೆ ಬಿದ್ದು ಏನಾದರೂ ಕ್ರ್ಯಾಶ್ ಆದರೆ ಇದು ಶಾರ್ಪ್ ಎಡ್ಜಸ್ ಆಗಿ ಬ್ರೇಕ್ ಆಗಲ್ಲ. ಮೇ ಬಿ ಬೆಂಡ್ ಆಗ್ಬೋದು ಅಥವಾ ಕಟ್ ಆಗ್ಬೋದು, ಬಟ್ ಶಾರ್ಪ್ ಎಡ್ಜಸ್ಸು ಬರಲ್ಲ ಇದರಲ್ಲಿ ಅಂತ ಅಂದ್ಕೊಳ್ತೀನಿ ನಾನು. ಅದು ಇದನ್ನು ಓದಿದ್ರೆ ಗೊತ್ತಾಗುತ್ತೆ ಇದು ಏನು ಪಾಲಿಕಾರ್ಬೋನೇಟಾ ಏನು ಅನ್ನೋದು. ಮತ್ತು ಇನ್ಸೈಡ್ ವೈಸರ್ ನೋಡಿಕೊಂಡ್ರೆ ಈ ಥರ ಇದೆ. ಇದ್ರ ಮೇಲೂ ಒಂದು ಪ್ರೊಟೆಕ್ಟಿವ್ ಫಿಲ್ಮ್ ಹಾಕಿದ್ದಾರೆ. ಇದನ್ನು ತೆಗೆದುಬಿಡೋಣ.
ಸೊ ನೋಡಿ ಫ್ರೆಂಡ್ಸ್, ಈ ಥರ ಈ ಇನ್ಸೈಡು ವೈಸರು ಇಲ್ಲಿದೆ, ಹ್ಯಾಂಡಲ್ಲು ಇನ್ಸೈಡ್ ವೈಸರ್ ಓಪನ್ ಕ್ಲೋಸ್ ಮಾಡೋದಕ್ಕೆ. ಮತ್ತು ಒಳಗಡೆ ಲೈನಿಂಗ್ ನೋಡಿಕೊಂಡ್ರೆ ಲೈನಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ತುಂಬ ಇಷ್ಟ ಆಯಿತು ನನಗೆ. ವಾಷಬಲ್ಲು ಮತ್ತು ಒಳಗಡೆ ಕ್ವಾಲಿಟಿನೂ, ಕುಷನಿಂಗ್ ಮಾತ್ರ ಸೂಪರ್ ಇದೆ. ಹೆಲ್ಮೆಟ್ಟು ನಾವು ಎಷ್ಟೊತ್ತು ಹಾಕ್ಕೊಂಡ್ರೂ ಟಯರ್ಡ್ ಅನಿಸಲ್ಲ. ಸ್ವಲ್ಪ ಸೆಕೆ ಅನಿಸುತ್ತೆ, ಅದು ನಾರ್ಮಲ್ಲು. ಮತ್ತು ಇದು ಕ್ಲ್ಯಾಂಪ್ ನೋಡಿಕೊಂಡ್ರೆ ಈ ಟೈಪ್ ಇದೆ. ನಾವು ಇದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆದರೆ ಇದು ಹಾಕೋದು ತೆಗಿಯೋದು ತುಂಬ ಈಸಿ ಅನಿಸುತ್ತೆ ನಮಗೆ, ಕಂಫರ್ಟಬಲ್ ಆ್ಯಂಡ್ ಕನ್ವೀನಿಯೆಂಟ್ ಕೂಡ. ಇನ್ನು ಇದ್ರ ಬ್ರ್ಯಾಂಡ್ ನೋಡಿಕೊಂಡ್ರೆ ವೀಗಾ ಮಾಡೆಲ್ಲು ಬೋಲ್ಡರ್ ಅಂತ, ರೈಕರ್ ಅಂತಲೂ ಅಂತಾರೆ, ವೀಗಾ ರೈಕರ್ ಅಂತಾರೆ, ವೀಗಾ ಬೋಲ್ಡರ್ ಅಂತಾರೆ. ಈ ಥರ ಇದೆ. ಇದರಲ್ಲಿ ಹಲವಾರು ಕಲರ್ಸ್ ಇದೆ, ಲೈಕ್ ಬ್ಲೂ, ವೈಟು, ಪ್ಲೇನ್ ಬ್ಲ್ಯಾಕು. ಈ ಥರ ಗ್ರಾಫಿಕ್ಸ್ ಏನು ಇಲ್ಲದೆ ಬರೀ ಪ್ಲೇನ್ ಬ್ಲ್ಯಾಕು, ಈ ಥರ ಕಲರ್ಸು ಕೂಡ ಇದೆ. ಇದರ ರೇಟ್ ನೋಡಿಕೊಂಡ್ರೆ 1700ಇಂದ 1800ವರೆಗೂ ಆನ್ಲೈನಲ್ಲಿದೆ. ಮೇ ಬಿ ನೀವು ಆಫ್ಲೈನಲ್ಲಿ ತೊಗೊಂಡ್ರೆ ₹100 ಜಾಸ್ತಿ ಇರ್ಬೋದು ಅಥವಾ ಕಡಿಮೆನೂ ಇರ್ಬೋದು. ಬಟ್ ಇದೊಂದು ಬಡ್ಜೆಟಲ್ಲಿ ಒಳ್ಳೆ ಕಂಫರ್ಟಬಲ್ ಹೆಲ್ಮೆಟ್ಟು ಅಂತಂದರೆ ಆಬ್ವಿಯಸ್ಲಿ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡ್ಬೋದು. ಮತ್ತು ನಾನು ಏನು ಹೇಳ್ತೀನಿ ಅಂತಂದರೆ, ನೋಡಿ, ಹೆಲ್ಮೆಟ್ ತಗೊಳ್ಳುವಾಗ ಹಾಫ್ ಹೆಲ್ಮೆಟ್ ಮಾತ್ರ ನೀವು ಯಾವತ್ತೂ ತಗೊಳ್ಳೇಬೇಡಿ. ಹಾಫ್ ಹೆಲ್ಮೆಟ್ ಅಂದರೆ ಗೊತ್ತಲ್ವ, ಇಷ್ಟೇ ಇರುತ್ತೆ, ಈ ಚಿನ್ ಪ್ರೊಟೆಕ್ಷನ್ ಇರಲ್ಲ. ಇನ್ ಕೇಸ್ ನಾವೇನಾದರೂ ಕ್ರ್ಯಾಶ್ ಆದಾಗ, ಫಾರ್ ಎಕ್ಸಾಂಪಲ್ ಗಾಡಿ ಹೋಗ್ತಾ ಇರ್ತೀವಿ, ಎದುರುಗಡೆಯಿಂದ ಯಾವುದಾದ್ರೂ ಒಂದು ಗಾಡಿ ಬಂದು ಹಿಂಗೆ ಆಗಬಾರ್ದು ಅಂದ್ಕೊಳ್ತೀನಿ. ಬಟ್ ನಾನು ಹೇಳ್ತಾ ಇರೋದು, ಈ ಥರ ಆದರೆ ನಮ್ಮ ಹತ್ರ ಪ್ರೊಟೆಕ್ಷನ್ ಏನಿಲ್ಲ, ಈ ಚಿನ್ ಪ್ರೊಟೆಕ್ಷನ್ನು ಇದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ ನಮಗೆ. ನೀವು ಯಾವುದೇ ಹೆಲ್ಮೆಟ್ ತಗೊಳ್ಳಿ, ನಾನು ಈ ಬ್ರ್ಯಾಂಡು ಅಂತ ಹೇಳ್ತಾ ಇಲ್ಲ, ಯಾವುದೇ ತೊಗೊಂಡ್ರು ಕೂಡ ಫುಲ್ ಪ್ರೊಟೆಕ್ಷನ್ ಇರೋದು ತಗೊಳ್ಳಿ, ಇಲ್ಲಾಂತಂದರೆ ನೀವು ಹೆಲ್ಮೆಟ್ ತಗೊಳ್ಳೇಬೇಡಿ ಅಂತ ಹೇಳ್ತೀನಿ ನಾನು. ಸೊ ಇದು ವೀಕ್ಷಕರೇ, ಈ ಬ್ರ್ಯಾಂಡು ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ 3 ಇಯರ್ಸಿಂದ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೆ ಸೇಮ್ ಬ್ರ್ಯಾಂಡ್ ತೊಗೊಂಡೆ. ಬಟ್ ಇದು ಸ್ವಲ್ಪ ಗ್ರಾಫಿಕ್ಸ್ ಇದೆ. ಅದು ನಾನು ಪ್ಲೇನ್ ತೊಗೊಂಡಿದ್ದೆ ಆಫ್ಲೈನಲ್ಲಿ, ₹1500 ಆಗಿತ್ತು, ಪ್ಲೇನ್ ಬ್ಲ್ಯಾಕು. ಇದು ಸ್ವಲ್ಪ ಕಲರ್ಫುಲ್ ಇರೋದ್ರಿಂದ ₹200-300 ಸ್ವಲ್ಪ ಜಾಸ್ತಿನೇ ಇದೆ. ಮತ್ತು ಇಲ್ಲೊಂದು ವೆಂಟ್ ಇದೆ ಫ್ರೆಶ್ ಏರ್ ತಗೊಳ್ಳೋದಕ್ಕೆ. ಇದು ಓಪನ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಫ್ರೆಶ್ ಏರ್ ಒಳಗಡೆ ಹೋಗಿ ವೈಸರ್ಗೆ ಬ್ಲೋ ಮಾಡ್ತಾ ಇರುತ್ತೆ, ಈ ವೈಸರ್ಗೆ. ಸೊ ಫಾಗಿಂಗ್ ಅನ್ನೋದಾಗಲ್ಲ. ಫಾಗಿಂಗ್ ಅಂದರೆ ಗೊತ್ತಲ್ಲ, ನಾವು ಹಿಂಗೆ ಹಿಡ್ಕೊಂಡಾಗ ಇಲ್ಲಿ ನೋಡಿ, ಇದು ಫಾಗಿಂಗು. ಈ ಥರ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ಕಂಪ್ಲೀಟು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಿಲ್ಲ, ಬಟ್ ಕಂಟ್ರೋಲ್ ಆಗುತ್ತೆ ಇದರಲ್ಲಿ. ಸೊ ಇದು ವೀಕ್ಷಕರೇ, ನೀವೇನಾದರೂ ಒಂದು ಹೆಲ್ಮೆಟ್ ಬಡ್ಜೆಟಲ್ಲಿ ಒಳ್ಳೆ ಫೀಚರ್ಸ್ ಇರೋದು ಮತ್ತು ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ನೋಡ್ತಾ ಇದ್ದರೆ ಇದೊಂದ್ಸರಿ ಟ್ರೈ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು, ಬಾಯ್.